ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಕುಶಾಲನಗರ ಹೌಸಿಂಗ್ ಬೋರ್ಡ್ ನಿವಾಸಿಯಾದ ಶೈಲಜಾ ರಾಜನ್ ಅವರ ಮನೆಯಲ್ಲಿ ಅರಳಿರುವ ಬ್ರಹ್ಮಕಮಲ ನೋಡುಗರ ಗಮನ ಸೆಳೆದಿದೆ. ಗುರುವಾರ ರಾತ್ರಿ ಸುಮಾರು 4 ಬ್ರಹ್ಮಕಮಲದ ಹೂ ಶೈಲಜಾ ರಾಜನ್ ಅವರ ಮನೆಯಲ್ಲಿ ಅರಳಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಬ್ರಹ್ಮಕಮಲಕ್ಕೆ ವಿಶೇಷವಾದ ಸ್ಥಾನವಿದ್ದು ಇದು ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವದ ಹೂ ಎಂದು ಗುರುತಿಸಲ್ಪಟ್ಟಿದ್ದು, ವಿಶೇಷವಾಗಿ ಭಾರತದ ಉತ್ತರಾಖಂಡದ ಸ್ಥಳೀಯ ಹೂ ಇದಾಗಿದೆ ಎಂದು ಹೇಳಲಾಗುತ್ತದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಸಸರಿಯಾ ಒಬೊವೆಲ್ಟ್ ಎಂಬ ಹೆಸರಿದೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಈ ಹೂವನ್ನು ಬೆಳೆಸಲಾಗುತ್ತದೆ. ಬ್ರಹ್ಮಕಮಲವು ರಾತ್ರಿ ಸುಮಾರು 11 ಗಂಟೆಯ ಸಮಯದಲ್ಲಿ ಅರಳಿ ಬೆಳಗಾಗುವಷ್ಟರಲ್ಲಿ ಮುದುಡಿ ಹೋಗುವ ಲಕ್ಷಣವನ್ನು ಹೊಂದಿದೆ. ಇದು ಬಹಳ ಕಡಿಮೆ ಅವಧಿಗೆ ಗೋಚರಿಸುತ್ತದೆ. ಈ ಹೂವಿನ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದೆ. ಆದರೆ ಅದರ ವಿಶೇಷತೆ ಬ್ರಹ್ಮಕಮಲ ಅರಳುವಾಗ ಸುಗಂಧ ಭರಿತವಾದ ವಾಸನೆಯನ್ನು ಬೀರುತ್ತದೆ. ಈ ಹೂವಿನ ಬಗ್ಗೆ ನಿಮಗೆ ತಿಳಿದಿದ್ದರೆ ನೀವು ಕೂಡ ಖಂಡಿತವಾಗಿಯೂ ಈ ಹೂವಿನ ಗಿಡವನ್ನು ಮನೆಯಲ್ಲಿ ತಂದು ಬೆಳೆಸಬಹುದು. ಹಾಗಾದರೆ ತಡವೇಕೆ? ನೀವು ಕೂಡ ನಿಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಬೆಳೆಸುವ ಪ್ರಯತ್ನ ಮಾಡಿ. ಸುಮಾರು 3 ವರ್ಷದ ಹಿಂದೆ ಬ್ರಹ್ಮಕಮಲದ ಎಲೆಯನ್ನು ಮನೆಯ ಪುಟ್ಟ ಕೈತೋಟದಲ್ಲಿ ನಟ್ಟು ಬೆಳೆಸಿದ್ದೆ. ಅದೀಗ ಬೆಳೆದು ಕಳೆದ ವರ್ಷ 3 ಹೂಗಳು ಅರಳಿದವು. ಈ ವರ್ಷ ಕೂಡ 5 ಬ್ರಹ್ಮಕಮಲದ ಹೂಗಳು ಬಿಟ್ಟಿವೆ. ನಿನ್ನೆ ಸಂಜೆ 7 ಗಂಟೆಗೆ ಸುಮಾರಿಗೆ ಅರಳಲು ಪ್ರಾರಂಭವಾಗಿ ರಾತ್ರಿ 11:30 ಸಮಯಕ್ಕೆ ಸಂಪೂರ್ಣವಾಗಿ ಅರಳಿ ಸುತ್ತಲಿನ ವಾತಾವರಣವು ಸುಗಂಧಮಯವಾಗಿತ್ತು. ಇದನ್ನು ಕಂಡು ನಾನು ತುಂಬ ಸಂತಸಗೊಂಡೆ.